ಚೆನ್ನಮ್ಮನ ಕಿತ್ತೂರಿನಲ್ಲಿ ಮಂಗಳವಾರ ಸಾರ್ವಜನಿಕ ಗ್ರಂಥಾಲಯ ಅನ್ನು ಉದ್ಘಾಟಿಸಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಲು ಸಾರ್ವಜನಿಕರು ಮುಂದೆ ಬರಬೇಕು. ನಿಮ್ಮ ಒಂದು ಪುಸ್ತಕದಿಂದ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿದೆ ಅಂತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು. ಪಟ್ಟಣದಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಗ್ರಂಥಾಲಯದ ನೂತನ ಕಟ್ಟಡವನ್ನು ಮಂಗಳವಾರ ಉದ್ಘಾಟಿಸಿ ಮಾತನಾಡಿದ ಅವರು, ವರ್ಷಕ್ಕೆ ಒಂದು ಪುಸ್ತಕವನ್ನು ದೇಣಿಗೆಯಾಗಿ ಸಲ್ಲಿಸುವ ರೂಢಿಯನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು. ಕಾರ್ಯಕ್ರಮಗಳಲ್ಲಿ ಶಾಲು, ಮಾಲೆ, ಹೂವು ಕೊಡುವುದನ್ನು ಬಿಟ್ಟು ಪುಸ್ತಕಗಳನ್ನು ನೀಡಬೇಕು ಅಂತ ಹೇಳಿದರು. ನೀವು ಕೊಟ್ಟ ಪುಸ್ತಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವ ಮತ್ತು ಹೆಚ್ಚಿನ ಹಣ ಕೊಟ್ಟು ಖರೀದಿಸಲು ಸಾಧ್ಯವಾಗದ ಬಡ ವಿದ್ಯಾರ್ಥಿಗಳಿಗೆ ಅತಿ ಅನುಕೂಲವಾಗುತ್ತದೆ ಅಂತ ಹೇಳಿದರು. ನನ್ನ ಹುಟ್ಟುಹಬ್ಬಕ್ಕೆ ಸುಮಾರು 500ಕ್ಕಿಂತ ಹೆಚ್ಚಿನ ಪುಸ್ತಕಗಳು ಬಂದಿವೆ. ಇವುಗಳನ್ನು ಗ್ರಂಥಾಲಯಕ್ಕೆ ನೀಡುತ್ತೇನೆ. ಈ ಗ್ರಂಥಾಲಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸಲು ಬದ್ಧನಾಗಿದ್ದೇನೆ ಅಂತ ಹೇಳಿದರು. ತಹಸೀಲ್ದಾರ್ ಕಾಲಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ CY ತುಬಾಕಿ ಮಾತನಾಡಿ, ತಾಲೂಕು ಮಟ್ಟದಲ್ಲಿ ಇಂತಹ ಗ್ರಂಥಾಲಯ ನಿರ್ಮಾಣವಾಗಿರುವುದು ಸಂತಸದ ವಿಷಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಎಲ್ಲ ಪುಸ್ತಕಗಳು ಇಲ್ಲಿ ದೊರೆಯುತ್ತಿವೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಇದಕ್ಕೆ ಅವಶ್ಯಕವಿರುವ ಪುಸ್ತಕಗಳನ್ನು ನಾವುಗಳು ದೇಣಿಗೆಯಾಗಿ ನೀಡುತ್ತಿವೆ ಅಂದರೆ ಬೆಳಗಾವಿಯ ಸಾರ್ವಜನಿಕ ಗ್ರಂಥಾಲಯ ಉಪನಿರ್ದೇಶಕರ ರಾಮಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ MF ಜಕಾತಿ, AEE ಸಂಜೀವ್, ಮೀರಜ್ ಕರ, ಪತ್ರಕರ್ತ ಪ್ರದೀಪ್ ಮೇಲ್ಮನವಿ ಮುಂತಾದವರು ಮಾತನಾಡಿದರು. ಮುಖಂಡರಾದ ಅಶ್ಫಾಕ್ ಹವಲ್ದಾರ್, ಸುನಿಲ್ ಗಿವಾರಿ, ಬಸವರಾಜ್ ಶಂಗೋಳಿ, ಚಂದ್ರೇಗೌಡ ಪಾಟೀಲ್, ಕೃಷ್ಣ ಬಾಳೆಕುಂದರ್ಗಿ, ಅಪ್ಪಾಸಾಬ್ ಶಿಲೇದಾರ್, ಶಂಕರ್ ಬಳಿಗೆ, ಸಂಜೀವ್ ಲೋಕಾಪುರ್, ಅನಿಲ್ ಎಮ್ಮಿ, ಸುರೇಶ್ ಕಿತ್ತೂರ್, ಅಶ್ಫಾಕ್ ಸೂತಗಟ್ಟಿ, ರಮೇಶ್ ಮೊಕಾಸಿ ಸೇರಿದಂತೆ ಲತಾ ಮುತರೆಡ್ಡಿ, ಸತಾ ಪತಂಗಿ ಮುಂತಾದವರು ಉಪಸ್ಥಿತರಿದ್ದರು. ಸರ್ ಒಂದು ಈಟ್ ಆಗಲಾಗ್ಲಿ ಸರ್, ಒಂದು ಈಟ್ ಆಗಲಾಗ್ಲಿ ಅಣ್ಣ, ಈ ಕಡೆ ಹೊಡ್ರಿ. ಸ್ವಲ್ಪ ಸೈಡ್ ನಿಂತ ಹತ್ರಿ, ಕಾಣ್ಬೇಕು ನೀವು. ಒಬ್ರು ಆ ಸೈಡ್ ಹೋಗ್ರಿ, ಒಬ್ರು ಈ ಸೈಡ್ ಹೋಗ್ರಿ, ಒಬ್ರು ಈ ಸೈಡ್ ಬರ್ರಿ. ಇಲ್ಲಿ ನೋಡ್ರಿ.
ನೋಡಿ ನೋಡಿ